ಇವಾಗ ಇತ್ತೀಚಿನ ದಿನದೊಳಗೆ ಈ ಕೂಲರ್ದು ಬಹಳ ಸಮಸ್ಯೆ ಸಮಸ್ಯೆ ಇರೋದ್ರಿಂದ ನಾವೇನ್ ಮಾಡಿದ್ವಿ, ಅದಕ್ಕೆ 8 ಅಡಿ 7 ಅಡಿ 6 ಅಡಿ ದಾಯ ಮಾಡ್ತೀವಿ. ಯಾಕಂತಂದ್ರೆ ಕೂಲಿ ಆಳುಗಳ ಸಮಸ್ಯೆ ಇರೋದ್ರಿಂದ ಟ್ರ್ಯಾಕ್ಟರ್ ಬೇಸಾಯ ಮಾಡ್ತೀವಿ, ಇಲ್ಲ ಎತ್ನಾಗ ನೆಗ್ಲಿ ಹೊಡ್ಕೊಂಡು. ಅದು ಒಂದ್ ಪಾಯಿಂಟ್. ಇವಾಗ ಇದನ್ನ ಹೆಂಗಂತಂದ್ರೆ ನಾವು ಸಸಿ ಹಾಕ್ಬೇಕಾದಾಗ ಒಂದು ಅಡಿ ಒಂದಡಿ ಆಳ ತಕೊಂಡು ಅದ್ರ ಸಸಿ ಇಡ್ತೀವಿ. ಸಸಿ ಹಾಕ್ಬೇಕಾದಾಗ ಇವಾಗ ನಮ್ದು ಏನು ತಿಪ್ಪೆ ಗೊಬ್ಬರ ಅದನ್ನು ಹಾಕ್ಬೋದು. ಯಾಕಂತಂದ್ರೆ ಫಸ್ಟ್ ಹಾಕೋದ್ರಿಂದ ಏನಾಗುತ್ತಂದ್ರೆ ಈ ಕಾಯಿಗೆ ತೊಡ್ದು ಅವು ಬೀಳೋದ್ರಿಂದ ಸಸಿ ಹೋಗೋ ಚಾನ್ಸ್. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಗೊಬ್ಬರ ಅವಾಯ್ಡ್ ಮಾಡಿ ಬರೀ ಸಸಿನ ನೆಟ್ಟು ಈ ಲೈಟ್ ಮುಖಾಂತರ ನೀರು ಹಾಯಿಸೋದ್ರಿಂದ ಏನಂದ್ರೆ ಗಿಡ ಬಾಡಲ್ಲ, ಒಣಗಲ್ಲ, ಸಸಿನ ಹೋಗೋದಿಲ್ಲ. ಮಲ್ಲಿಗೆ ಆಕರ್ಷಕ ಹಾಗೂ ವಾಣಿಜ್ಯ ಬಿಡಿ ಹೂ ಬೆಳೆಯಾಗಿದ್ದು ಇದನ್ನು ಸುಗಂಧ ದ್ರವ್ಯ ತಯಾರಿಕೆಗೆ ಕೂಡ ಉಪಯೋಗಿಸುತ್ತಾರೆ. ಬಿಡಿ ಹೂಗಳನ್ನು ಸಾಮಾನ್ಯವಾಗಿ ಹಾರ ಮತ್ತು ಮಾಲೆಗಳನ್ನು ತಯಾರಿಸಲು ಬಳಸುತ್ತಾರೆ. ಸುಗಂಧ ದ್ರವ್ಯಕ್ಕೆ ಹೆಚ್ಚಿನ ರಫ್ತು ಮಾಡುವ ಅವಕಾಶವಿರುವ ಜೊತೆಗೆ ಔಷಧಿಯ ಮಹತ್ವ ಗುಣ ಇರುತ್ತದೆ. ಮಲ್ಲಿಗೆಯನ್ನು ನಾಟಿ ಮಾಡಲು ಜೂನ್ನಿಂದ ಆಗಸ್ಟ್ ತಿಂಗಳು ನಾಟಿಗೆ ಅತಿ ಉತ್ತಮ ಕಾಲ. ನೀರಾವರಿ ವ್ಯವಸ್ಥೆಯ ಇದ್ದಲ್ಲಿ ಸೆಪ್ಟೆಂಬರ್-ಅಕ್ಟೋಬರ್ ತಿಂಗಳಲ್ಲಿ ಸಹ ನಾಟಿ ಮಾಡಬಹುದು. ಮಲ್ಲಿಗೆಯನ್ನು ಎಲ್ಲ ವಿಧದ ಮಣ್ಣಿನಲ್ಲಿ ಬೆಳೆಯಬಹುದಾದ, ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಫಲವತ್ತಾದ ಕೆಂಪು ಗೋಡು ಮಣ್ಣು ಮತ್ತು ಮರಳು ಮಿಶ್ರಿತ ಗೋಡು ಮಣ್ಣು ಅತಿ ಸೂಕ್ತ. ಇನ್ನು ಪ್ರಭೇದಗಳು ಮತ್ತು ತಳಿಗಳು ನೋಡುವುದಾದರೆ ಕಾಕಡ ಗಿಡಗಳು ಪೊದೆಯಾಕಾರದಲ್ಲಿದ್ದು ವರ್ಷವಿಡೀ ಹೂ ಬಿಡುತ್ತವೆ. ಬೇಸಿಗೆಯಲ್ಲಿ ಕಡಿಮೆ ಹೂ ಬಿಡುತ್ತವೆ. ಸುವಾಸನೆ ರಹಿತವಾದ ಈ ತಳಿಯ ಹೂಗಳು ಹೆಚ್ಚು ಕಾಲ ಬಾಡುವುದಿಲ್ಲ. ಇನ್ನು ದುಂಡು ಮಲ್ಲಿಗೆ ನೋಡುವುದಾದರೆ ಇದನ್ನು ಮೈಸೂರು ಅಥವಾ ಬಳ್ಳಾರಿ ಮಲ್ಲಿಗೆ ಎಂದು ಕರೆಯುತ್ತಾರೆ. ಇದರಲ್ಲಿ 1, 2 ಮತ್ತು ಅನೇಕ ಸುತ್ತಿನ ಹೂದಳಗಳಿರುವ ಹೂವಿನ ವಿಧಗಳಿವೆ. ಗಿಡಗಳು ಪೊದೆಯಾಕಾರದಲ್ಲಿದ್ದರೂ ಅದನ್ನು ಸರಿಯಾಗಿ ಸವರಿ ಬಳ್ಳಿಯಂತೆ ಬೆಳೆಸಬಹುದಾಗಿದೆ. ಹೂಗಳು ಸುವಾಸನೆ ಭರಿತವಾಗಿದ್ದು ಮೊಗ್ಗುಗಳು ದೊಡ್ಡ ಗಾತ್ರ ಹೊಂದಿ ಗುಂಡಾಗಿರುತ್ತವೆ. ಮಾರ್ಚಿನಿಂದ ಅಕ್ಟೋಬರ್ ತಿಂಗಳವರೆಗೆ ಹೂ ಕೊಡುತ್ತವೆ. ಈ ದುಂಡು ಮಲ್ಲಿಗೆ ಇತರ ತಳಿಗಳೆಂದರೆ ಅರ್ಕ, ಆರಾಧನಾ, ಮೋಗ್ರ, ರಾಮನಾಥಪುರಂ, ರಾಮಬಾಣಂ, 7 ಸುತ್ತಿನ ಮಲ್ಲಿಗೆ, ಕಸ್ತೂರಿ ಮಲ್ಲಿಗೆ, ಬೇಲ, ವಿರೂಪಾಕ್ಷಿ ಇತ್ಯಾದಿಗಳು. ಇನ್ನು ಜಾಜಿ ಮಲ್ಲಿಗೆ ನೋಡುವುದಾದರೆ ಬಳ್ಳಿಯಂತೆ ಬೆಳೆಯುವ ಇದು ಸುವಾಸನೆ ಭರಿತ ಹೂಗಳನ್ನು ಜೂನ್-ಸೆಪ್ಟೆಂಬರ್ ಅವಧಿಯಲ್ಲಿ ಕೊಡುತ್ತದೆ. ಅಧಿಕ ಸುಗಂಧ ಎಣ್ಣೆಯನ್ನೊಳಗೊಂಡಿರುವ ಇದರ ಹೂಗಳನ್ನು ಹೆಚ್ಚಾಗಿ ಸುಗಂಧ ದ್ರವ್ಯ ತಯಾರಿಕೆಗೆ ಹಾಗೂ ಬಿಡಿ ಹೂವಾಗಿ ಕೂಡ ಉಪಯೋಗಿಸುತ್ತಾರೆ. ಹೂಗಳಲ್ಲಿ ಸುಗಂಧ ಎಣ್ಣೆಯ ಪ್ರಮಾಣ ಶೇಕಡ 0.24 ರಿಂದ 0.42 ರಷ್ಟು ಇರುತ್ತದೆ. ದುಂಡು ಮಲ್ಲಿಗೆ ಕೃಷಿಯ ಸಂಬಂಧಿಸಿದಂತೆ ಬೊಮ್ಮೇನಹಳ್ಳಿ ಗ್ರಾಮದ ಹಿರಿಯ ರೈತರಾದ ಬಸವರಾಜ್ ಮಾರ್ಗದರ್ಶನ ನೀಡುತ್ತಾರೆ. ಸ್ನೇಹಿತರೆ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಹೆಸರು ಬಸವರಾಜ್ ಅಂತ. ಬೊಮ್ಮೇನಹಳ್ಳಿ ಗ್ರಾಮ, ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್, ಗೋನೂರ್ ಪೋಸ್ಟ್. ಇದು ನಾವು ವ್ಯವಸಾಯ ಮಾಡ್ತಾ ಇದ್ವಿ. ಏನಂತಂದ್ರೆ ಫಸ್ಟ್ಗೆ ನಮ್ಗೆ ದಾಯ ಅದು ಹಾಕಂಗೆ ಒಟ್ಟಿಗೆ ಹಾಕ್ತಿದ್ವಿ. ಲೆಕ್ಕಕ್ಕೆ ಅಂದ್ರೆ 4 ಅಡಿ ಆಗಿರ್ಬೋದು, 3 ಅಡಿ ಆಗಿರ್ಬೋದು, ನಮ್ಗೇನು ಹೊಲ ತುಂಬಾ ಸಸಿ ಬೆಳ್ಬೇಕು, ಚೆನ್ನಾಗಿ ಬರ್ತೈತೆ ಎಂಬ ಉದ್ದೇಶ ನಮ್ದು. ಇವಾಗ ಇತ್ತೀಚಿನ ದಿನದೊಳಗೆ ಈ ಕೂಲರ್ದು ಬಹಳ ಸಮಸ್ಯೆ ಇರೋದ್ರಿಂದ ನಾವೇನ್ ಮಾಡಿದ್ವಿ, ಅದಕ್ಕೆ 8 ಅಡಿ 7 ಅಡಿ 6 ಅಡಿ ದಾಯ ಮಾಡ್ತೀವಿ. ಯಾಕಂತಂದ್ರೆ ಕೂಲಿ ಆಳುಗಳ ಸಮಸ್ಯೆ ಇರೋದ್ರಿಂದ ಟ್ರ್ಯಾಕ್ಟರ್ ಬೇಸಾಯ ಮಾಡ್ತೀವಿ, ಇಲ್ಲ ಎತ್ನಾಗ ನೆಗ್ಲಿ ಹೊಡ್ಕೊಂಡು. ಅದು ಒಂದ್ ಪಾಯಿಂಟ್. ಇವಾಗ ಇದನ್ನ ಹೆಂಗಂತಂದ್ರೆ ನಾವು ಸಸಿ ಹಾಕ್ಬೇಕಾದಾಗ ಒಂದು ಅಡಿ ಒಂದಡಿ ಆಳ ತಕೊಂಡು ಅದ್ರ ಸಸಿ ಇಡ್ತೀವಿ. ಸಸಿ ಹಾಕ್ಬೇಕಾದಾಗ ಇವಾಗ ನಮ್ದು ಏನು ತಿಪ್ಪೆ ಗೊಬ್ಬರ ಅದನ್ನು ಹಾಕ್ಬೋದು. ಯಾಕಂತಂದ್ರೆ ಫಸ್ಟ್ ಹಾಕೋದ್ರಿಂದ ಏನಾಗುತ್ತಂದ್ರೆ ಈ ಕಾಯಿಗೆ ತೊಡ್ದು ಅವು ಬೀಳೋದ್ರಿಂದ ಸಸಿ ಹೋಗೋ ಚಾನ್ಸ್. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಗೊಬ್ಬರ ಅವಾಯ್ಡ್ ಮಾಡಿ ಬರೀ ಸಸಿನ ನೆಟ್ಟು ಈ ಲೈಟ್ ಮುಖಾಂತರ ನೀರು ಹಾಯಿಸ್ತೀವಿ. ಹಾಯಿಸೋದ್ರಿಂದ ಏನಂದ್ರೆ ಗಿಡ ಬಾಡಲ್ಲ, ಒಣಗಲ್ಲ,
ಸಸಿನ ಹೋಗೋದಿಲ್ಲ. ಅಣ್ಣ ಎಲ್ಲಿಂದ ತಂದಿರಿ? ನಾವಿಲ್ಲಿ ಎಂತದಪ್ಪ, ಕ್ಯಾದಿಗೆರೆ ಅಂತ ಹೇಳಿ ಬಳ್ಳಿ ತಂದಿದ್ರೆ ಸಸಿನೇ ಸಸಿನೇ ತರಿಸಿ. ಸಸಿನೇ ತಂದಿದ್ರೆ. ಅಂದ್ರೆ ತಮಿಳ್ನಾಡಿಂದ ಬರ್ತೈತಿ. ಹಾ 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 ತಮಿಳ್ನಾಡಿನಿಂದ ನಮ್ಗೆ 6 ರೂಪಾಯಿ ಒಂದು ಸಸಿ ಡೆಲಿವರಿ ಕೊಡ್ತಾರೆ. ಹಾ ಹಾ ನಮ್ಮ ತಮ್ಮನ್ ನಾಟಿನ ಎಷ್ಟಕ್ಕೊಂದು ಸಸಿ ಬರುತ್ತೆ? ಒಂದು ಸಸಿ 6 ರೂಪಾಯಿ ಒಂದು. 6 ರೂಪಾಯಿ ಒಂದು ದುಂಡ್ ಮಲ್ಲಿಗೆ ಅದು. ಒಂದು. ಹ್ಮ್ 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 ಇವಾಗ ಜನವರಿ ತಿಂಗಳಿಗೆ ಹ್ಮ್ ನಾವು ಗಿಡಗಳನ್ನೆಲ್ಲ ಕಟ್ಟಿ ಹ್ಮ್ ಎಲ್ಲ ಬೇಸಾಯ ಮಾಡ್ಕೊಂಡು ಜನವರಿ ಎಂಟಿಗೆ ನಾವು ನೀರು ಕೊಡ್ಬೇಕು. ಇದು ನಾವು ಅಲ್ಲೇ ಡಿಸೆಂಬರ್ ತಿಂಗಳಾಗ ಅಲ್ಲಿ ಕಟ್ಟಿದ್ದೀವಿ. ಅಣ್ಣ ಇದು ಎಷ್ಟು ತಿಂಗಳಾತಣ್ಣ ಸಸಿ ಹಾಕಿ? ಇವಾಗ 3ನೇ ವರ್ಷ. ಇದು 3ನೇ ವರ್ಷ. ಹ್ಮ್ ಈ 3ನೇ ವರ್ಷದಿಂದ ಅಂತಂದ್ರೆ ಅಲ್ಲೇ ಹಾಕಿ ವರ್ಷದಿಂದಲೇ ಸ್ಟಾರ್ಟ್ ಆಗ್ಬಿಡ್ಬೇಕು ಮಗ್ಗಲ್ಲಿ. ಹ್ಮ್ ಹ್ಮ್ ಅಂದ್ರೆ ಏನ್ ಕಾಪು ಇರಲ್ಲ, ಕಮ್ಮಿ, ಹ್ಮ್ 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 ಸ್ವಲ್ಪ ಸ್ವಲ್ಪ ಸಿಗ್ತೈತಿ. 2 ವರ್ಷ ಸ್ಟಾರ್ಟ್ ಆಯ್ತು ಅಂದ್ರೆ ಆಟೋಮೆಟಿಕ್ ವರ್ಷಕ್ಕೆ ವರ್ಷ ರೈಸ್ ಆಗ್ತದೆ. ಅಣ್ಣ ಇದು ಎಷ್ಟು ಕಾಲ್ ಎಕರೆ ಇದೆಯಾ? ಒಂದು 4 ಎಕರೆ ಬರುತ್ತೆ. ಕಾಲ್ ಎಕರೆ ಎಷ್ಟು ಸಸಿ ಬಿದ್ದಿದಾವ? ಒಂದು 200-250 ಬಿದ್ದವು. 250 ಬಿದ್ದಿದಾವ. ಅಲ್ಲಿ ಎಷ್ಟು ಬಿಡಿಸಿ ನೇರಣ? ಇಲ್ಲಿ ಇವಾಗ ಹೋತಡೆ ಬಿಡಿಸಿದ್ವಿ. ಹೋದ್ ಸರಿ ಹೋತಡೆ ಒಂದು 2 ಬೇಡ 3 ಬೇಡ ಬಿಡಿಸಿದ್ವಿ. ಯಾಕಂದ್ರೆ ತಿರ್ಗಾ ಒಂದೊಂದು ಎಲ್ಲ ಬಹಳ ಸಮಸ್ಯೆ ಆಗ್ಬಿಡ್ತಲ್ಲ, ಮಳೆ ಹಿಡ್ಕೊಂಡಿತ್ತು. ಕೊತ್ತಲಾರ್ದ ಕೈ ಬಿಟ್ಟಿದ್ವಿ. ಇವಾಗ ತಿರ್ಗಾ ಈ ಜನವರಿ ತಿಂಗಳಿಗೆ ನಾವೆಲ್ಲ ರೆಡಿ ಮಾಡಿ ನೀರು ಆಯ್ತು. ಹೌದಾ? ಇವಾಗ ಎಷ್ಟು ಬೀಡು ವರ್ಷಕ್ಕೆ ಎಷ್ಟು ಬೀಡು ಬಿಡಿಸ್ಬೋದು? ಒಂದು 4 ಬೀಡು 5 ಬೀಡು. ಇದು ವರ್ಷ ಪೂರ್ತಿ ಸಿಗ್ತತಿವಿ. ವರ್ಷ ಪೂರ್ತಿ ಸಿಗ್ತತಿ. ನೀನ್ ನೋಡ್ಕೊಂಡಂಗೆ. ಯಾಕಂದ್ರೆ ಮುಂದೆ ನಮ್ಮ ನಾಟಿ ಗಿಡಗಳು ಅವು ಏನಂತಂದ್ರೆ 4 ತಿಂಗಳ ಬೆಳೆ ಅಷ್ಟೇ. 4 ತಿಂಗಳು ತೋಳ್ತಾ ಬಿಡೋದು. ಯಾಕಂದ್ರೆ ಮಳೆಗಾಲ ಸ್ಟಾರ್ಟ್ ಆಗ್ತಂದ್ರೆ ಮಳೆ ಸ್ಟಾರ್ಟ್ ಆಗ್ತಂದ್ರೆ ಆಟೋಮೆಟಿಕ್ ನಿಂತೋಗ್ಬೋದು. ಇದು ಹಂಗಲ್ಲ, ತಮಿಳ್ನಾಡು ಸಸಿ ಇರೋದ್ರಿಂದ ಇದು ವರ್ಷ ಪೂರ್ತಿ ಬರ್ತಾನೆ ಇರ್ತದೆ. ತಳಿ ಯಾವ್ಯಾವ ಬರ್ತಾವ ಇದ್ರಲ್ಲಿ? ಇದ್ರಾಗ ದುಂಡ್ ಮಧ್ಯೆ ಒಂದು, ಮಲ್ಲೆ ಒಂದು, ಕಾಕ್ರ 3 ತಳಿ ಬರ್ತದೆ. 3 ತಳಿ ಬರ್ತದೆ. ಈ ವರ್ಷಕ್ಕೆಲ್ಲ ಎಷ್ಟು ಆದಾಯ ತಕೊಂಡಿದ್ದಾರೆ? ಇನ್ನ ಸ್ಟಾರ್ಟಿಂಗ್. ಸೊಸೆಯಾಕೆ ಎಷ್ಟು ದಿನಕ್ಕೆ ಬರ್ತಾನ? ಒಂದು 6 ತಿಂಗಳಿಗೆ ಬರುತ್ತೆ. ಬಿಡ್ಸಕ್ ಬರುತ್ತೆ. ಆದ್ರೆ ಕಮ್ಮಿ ಅಂತ. ಅರ್ಧ ಕೆಜಿ ಸಿಗ್ತದೆ, 1/4 ಕೆಜಿ ಮತ್ತೆ ರೈಸ್ ಆಗ್ತಾ ಇರ್ತದೆ. ಇದಕ್ಕೆ ಇವಾಗ ಔಷಧಿ ಗೊಬ್ಬರ ಹೆಂಗೆ? ಔಷಧಿ ಇವಾಗ ನಾವು ಇವನ್ನ ಎಲೆಯೆಲ್ಲ ಗಿಡ ಓಪನ್ ಮಾಡಿ ಇಲ್ಲ ಓಪನ್ ಮಾಡ್ತೀವಿ. ಎಲ್ಲ ಓಪನ್ ಮಾಡಿ ಗಿಡ ಅಗಲ್ಕಂಪತ್ತ ಅವಾಗ ಎಲ್ಲ ಎಲೆಗಳನ್ನೆಲ್ಲ ತರದಾಕ್ತಿವಿ. ಪೂರ್ತಿ ಎಲೆಗಳು ಎಲೆಲ್ಲ ತರದಾಕ್ತಿವಿ. ಬರೀ ಕಡ್ಡಿ ಒಂದಿರ್ತದೆ. ನಾವ್ ನೀರ್ ಹಾಯಿಸಿ ಒಂದ್ 15 ದಿನಕ್ಕೆ ಎಲ್ಲ ಚಿತ್ರಕ್ಕೆ. ತಿಂಗಳು ಎಷ್ಟು ನೀರ್ ಕೊಡ್ತೀರ? ತಿಂಗಳಿಗಂತಲ್ಲ, ತಿಂಗಳಿಗೆ 2 ನೀರು 3 ನೀರು ಕೊಡ್ತೀವಿ. ವಾರಕ್ಕೆ ನೀರೇನಷ್ಟು ಬೇಕಾಗಲ್ಲ. ಕಮ್ಮಿ ನೀರು. ಔಷಧಿನೂ ಕಮ್ಮಿ ಏನ್ ಬೇಕಾಗಲ್ಲ, ಜಾಸ್ತಿ ಅಲ್ಲ. ಏನ್ ನಮ್ಮ ರೋಗ ಯಾವ ತರ ಐತೆ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ಹೊಡಿತೀವಿ. ಉಳಿದ ಮೇಲೆ ಇದ್ರಾಗ ಕೀಟ ಇದ್ರೆ ಇವಾಗ ಅದಕ್ಕೆ ಕೀಟದ ಔಷಧಿನೇ ಬೇರೆ. ಮೇನ್ ಏನಂತಂದ್ರೆ ಇದು ರೆಡ್ ಮಿಕ್ಸ್ ಅಂತ ಕೊಡ್ಬೇಕು. ರೆಡ್ ಮಿಕ್ಸ್ ಇದ್ರೆ ತಣ್ಣಗೆ ಇಳುವರಿ ಕಮ್ಮಿ ಆಗಿ ಹೋಗ್ಬೇಕು. ಮದ್ದು ಬಿಡ್ಸಕ್ ಬರಲ್ಲ. ಯಾಕೆ ಸಣ್ಣ ಮದ್ದು ಒಂಥರ ಹೆಂಗೆ ಕೆಂಪಗೆ ಬಿಸಿ ಅಂತ ಹೊರದಾಡ್ಸುತ್ತೆ. ಅದಕ್ಕೆ ಮದ್ದನ್ನ ಹೇಳ್ದಾಕ್ ಬರೋದಿಲ್ಲ. ಅದಕ್ಕೆ ರೆಡ್ ಮಿಕ್ಸ್ ಔಷಧಿ ಹೊಡ್ಬೇಕು, ಕ್ಲಿಯರ್ ಆಗಿ. ಮತ್ತೆ ಎಲೆ ಒಂದ್ಸಲ ತರಿಬೇಕು. ಎಲೆ ಏನಕ್ಕೆ ತರಿಬೇಕು ಅನ್ನೋದು? ಕಾಪು ಚೆನ್ನಾಗ್ ಬರ್ಲಿ, ಚಿಗುರು ಮತ್ತೆ ಹೊಸದಾಗಿ ಚಿಗುರು, ಹೊಸ ಚಿಗುರು. ಅದಕ್ಕೆ ಯಾವ ತೊಂದ್ರೆ ಇಲ್ದಂಗೆ ಕ್ಲೀನ್ ಬರುತ್ತೆ. ಮತ್ತೆ ಇವಾಗ ಹೂವ ಇನ್ನು ಮತ್ತೆ ಇವಾಗ ನೆಕ್ಸ್ಟ್ ಎಷ್ಟು ತಿಂಗಳಿಗೆ ಬರುತ್ತೆ? ಇವಾಗ ನಾವ್ ನೀರ್ ಹಾಯಿಸಿದ್ರೆ ಒಂದೂವರೆ ತಿಂಗಳಿಗೆ ಸ್ಟಾರ್ಟ್ ಆಗ್ಬೇಕು. 1.5 ತಿಂಗಳಿಗೆ. ಇವಾಗ ಇನ್ನು ನೀರ್ ಬಿಟ್ಟಿಲ್ಲ? ಇನ್ನ ಇಲ್ಲ. ಇವಾಗ ಇಷ್ಟು ಒಣಗ್ಲಿದೆಯಲ್ಲ, ಏನಾಗಲ್ಲ ಇದಕ್ಕೆ? ಏನಾಗಲ್ಲ, ಇನ್ನು ಒಣಗಿದಷ್ಟು ಚೆನ್ನಾಗಿದ್ದು ಡ್ರೈ ಆಗ್ಬೇಕು. ಭೂಮಿ ಡ್ರೈ ಆಗ್ಬೇಕು. ಇನ್ನು ಇದನ್ನ ಆವಾಗ ಇನ್ನು ವ್ಯವಸಾಯ ಮಾಡಿದ್ರೆ ಇನ್ನು ಅನುಕೂಲ. ಯಾಕಂದ್ರೆ ಡ್ರೈ ಆಗ್ಬೇಕು, ಚೆನ್ನಾಗ್ ಒಣಗಬೇಕು ಇದು. ಯಾಕಂದ್ರೆ ನಾವು ಮೇಲೆ ನೇಗ್ಲಿ ಹೊಡೆದಂಗ್ ಹೊಡೆದಿದ್ವಿ, ಏನು ಪ್ರಯೋಜನ ಇಲ್ಲ ಇದು. ಯಾಕಂದ್ರೆ ಹೊಸ್ತಿದ್ವಿ ಅವಾಗೆಲ್ಲ. ಇವಾಗ ಹೆಚ್ಚು ಕಮ್ಮಿ 3-4 ವರ್ಷದ ಹಿಂದ್ಗಡೆ ಎಲ್ಲ ಗಿಡಗುತ್ತಿಗಳು ತಗೊಂಡು ಅಗಿತಿತ್ತು. ಈ ಕೂಲರ್ ಸಮಸ್ಯೆ ಇರೋದ್ರಿಂದ ಅದ್ ಮಾಡಕ್ ಆಗ್ತಿಲ್ಲ ಅಂತ ಹೇಳಿ ಟ್ರ್ಯಾಕ್ಟರ್ಗೆ 5 ಬಾಳ್ ನಾವು ದಾಸ ಹೊಡ್ಬೇಕು. ಎಷ್ಟಡಿ ದಾಯ ಹಾಕೋದು? 8 ಅಡಿ ಹಾಕೊಂಡ್ರೆ ಬಹಳ ಅನುಕೂಲ. 8 ಹಾಕಿದ್ರೆ ಯಾಕಂದ್ರೆ 2 ಮಕ್ಕಳನ್ನು ಬೇಸ ಹೊಡಿಬಹುದು. 2 ಮಕ್ಕಳು ಬೇಸ ಹೊಡಿಬಹುದು. ಖರ್ಚುನು ಕಮ್ಮಿ ಆಗುತ್ತೆ. ಇವಾಗ ನೀರು ಹಾಯಿಸೋದು ಇವಾಗ ಡ್ರಿಪ್ ಮುಖಾಂತರ ಹಂಗೆ ಒಳ್ಳೆ ನೀರು ಅಲ್ಲ, ಯಾವ ತರ ಬೇಕಾದ್ರೂ ಮಾಡ್ಕೊಬಹುದು. ಡ್ರಿಪ್ನೇ ಉತ್ತಮ ಅಂತ. ಡ್ರಿಪ್ ಹಾಸೋದ್ರಿಂದ ಯಾಕಂದ್ರೆ ಸೆಂಟ್ರಿನಾಗೆಲ್ಲ ಹುಲ್ಲು ಸೊಪ್ಪು ಹುಟ್ಟಲ್ಲ.
ಗಿಡದ ಬಡ್ಡಿಗೆ ಕ್ಲೀನ್ ಆಗಿ ನೀರು ಹೋಗೋದ್ರಿಂದ ಗಿಡನು ಚೆನ್ನಾಗಿ ಚಿಗುರ್ತದೆ. ಚೆನ್ನಾಗ್ ಬರುತ್ತೆ. ಹೂವು ಬರಲ್ಲ. ಮಳೆಗಾಲದಲ್ಲೆಲ್ಲ ಒಂದ್ ಸ್ವಲ್ಪ ಮಳೆಗಾಲದಾಗ ಬರಲ್ಲ, ಮಳೆ ಬರೋದಿಲ್ಲ. ಸ್ಟಾರ್ಟ್ ಆತಂದ್ರೆ ನಿಂತೋಗ್ಬಿಡುತ್ತೆ. ನಿಂತೋಗುತ್ತೆ. ಬೇಸಿಗೆ ಕಾಲದಲ್ಲಿ ಮಾತ್ರ ಬೇಸಿಗೆ ಕಾಲದಾಗ ದೊಡ್ಡ ಮಾತ್ರ. ಮಲ್ಲಿಗೆ. ಬಿಸಿಲು ಹೆಂಗ ಇರ್ತದ, ಹಾ. ಬಿಸಿಲ ಮೇಲೆ ಡಿಪೆಂಡ್ ಇದು. ಹ್ಮ್ ಹ್ಮ್ ಹ್ಮ್.